ಡೈರೆಕ್ಟರ್ ನವನೀತ್ ಕರ್ವ ಅಂತ ಸೂಪರ್ ಹಿಟ್ ಫಿಲಮ್ ಕೊಟ್ಟು ಒಂದು ದೊಡ್ಡ ಬ್ರೇಕ್ ತಗೊಂಡು ಮತ್ತೊಂದು ಫಿಲಮ್ ಮಾಡಿದ್ದಾರೆ. ಅದೇ ಚೂ ಮಂತರ್. ಹಾಯ್ ಬ್ಯೂಟಿಫುಲ್ಸ್, ವೆಲ್ಕಮ್ ಟು MRP ಔಟ್ಲೆಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನೋಡಿದ ಚಿತ್ರ ವೀರೇಶ್ ಥಿಯೇಟರ್ಲಿ ಚೂ ಮಂತರ್. ಕ್ರೌಡ್ ಸ್ವಲ್ಪ ಕಮ್ಮಿನೇ ಇತ್ತು, ಬಟ್ ನೆಕ್ಸ್ಟ್ ಶೋಗೆ ಜಾಸ್ತಿ ಜನ ಸೇರಿದ್ರು. ಇದು ಕರ್ವಾ ಫೇಮ್ನ ನವನೀತ್ ಡೈರೆಕ್ಷನ್ ಮಾಡಿ ಶರಣ್ ಅವರು ಆ್ಯಕ್ಟ್ ಮಾಡಿರೋ ಚಿತ್ರ. ಈ ಚಿತ್ರದ ಒನ್ಲೈನ್ ಸ್ಟೋರಿ ಏನು ಅಂದರೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಕಂಡುಹಿಡಿಯೋಕೆ ಅಂತಾನೆ ಒಂದು ಕಂಪನಿ ಇಟ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಂಡು ಇದ್ದ 4 ಜನಕ್ಕೆ ಉತ್ತರಾಖಂಡಲ್ಲಿ ಲೊಕೇಟ್ ಆಗಿರೋ ಒಂದು ಹಾಂಟೆಡ್ ಹೌಸ್ಗೆ ಹೋಗ್ತಾರೆ. ಅವ್ರು ಅಲ್ಲಿಗೆ ಯಾಕೆ ಹೋಗ್ತಾರೆ, ಆ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ನಡೆಯೋಕ್ಕೆ ಏನು ಕಾರಣ, ಆ ಮನೆಗೂ ಈ 4 ಜನಕ್ಕೂ ಏನಾದ್ರು ಸಂಬಂಧ ಇದೆಯಾ, ಅಲ್ಲಿ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ನ ಅವ್ರು ಸಾಲ್ವ್ ಮಾಡ್ತಾರಾ ಇಲ್ವಾ ಅನ್ನೋದೇ ಸ್ಟೋರಿ. ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ, ಸೊ ಸದ್ಯಕ್ಕಿಷ್ಟು ಸಾಕು. ಇಲ್ಲಿ ಎಲ್ರಿಗೂ ಇಷ್ಟ ಆಗೋದು ಇಲ್ಲಿನ ಸ್ಟೋರಿ ಮತ್ತು ಅದನ್ನು ಹೇಳಿರೋ ರೀತಿ. ಬರೀ ಮಿಸ್ಟ್ರಿ ಎಲಿಮೆಂಟ್ಸ್ನ ತೋರಿಸ್ದೆ ಅಲ್ಲಲ್ಲಿ ಒನ್ಲೈನರ್ ಕಾಮಿಡಿ ಪಂಚ್ ಕೊಡ್ತಾ ಜನನ ಎಂಗೇಜ್ ಮಾಡ್ತಾ ಸೀನ್ ಬೈ ಸೀನ್ ಕತೆ ಕೊಟ್ಕೊಡ್ತಾ ಹೋಗ್ತಾರೆ. ಪ್ರೀ ಇಂಟರ್ವಲ್ ತನಕ ಒಂದು ರೇಂಜ್ಗೆ ಇದ್ದ ಸಿನಿಮಾ ಆಮೇಲೆ ಬೇರೆದೇ ರೂಪ ಪಡ್ಕೊಳ್ಳುತ್ತೆ. ಅಷ್ಟು ಎಂಗೇಜಿಂಗ್ ಆಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಮತ್ತು ಸಾಕಷ್ಟು ಟ್ವಿಸ್ಟ್ ಸರ್ಪ್ರೈಸ್ ಸಹ ಇಟ್ಟಿದ್ದಾರೆ ಫಿಲಮ್ನಲ್ಲಿ. ಅದು ನೀವು ಫಿಲಮ್ನಲ್ಲೇ ನೋಡಬೇಕು, ಆ ಟ್ವಿಸ್ಟು ಸರ್ಪ್ರೈಸ್ ಏನು ಅಂತ. ಹಾಗೆ ಜನರನ್ನು ಎದುರಿಸುವಲ್ಲಿ ಸಹ ಈ ಚಿತ್ರ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಟೆಕ್ನಿಕಲ್ ವಿಚಾರಕ್ಕೆ ಬಂದರೆ ನನಗೆ ಯಾವುದೇ ಲೂಪ್ ಹೋಲ್ಸ್ ಕಾಣಿಸಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಹಾರರ್ ಮಿಸ್ಟ್ರಿಗೆ ಬೇಕಿದ್ದ ಸೌಂಡ್ ಡಿಸೈನಿಂಗ್, ರೀ ರೆಕಾರ್ಡಿಂಗ್ ಈ ಚಿತ್ರಕ್ಕೆ ಆ್ಯಡೆಡ್ ಅಡ್ವಾಂಟೇಜ್. ಇನ್ನು ಕ್ಯಾಸ್ಟಿಂಗ್ ವಿಚಾರಕ್ಕೆ ಬಂದರೆ ಚಿಕ್ಕಣ್ಣ, ಅದಿತಿ, ಮೇಘನಾ, ಪ್ರಭು ಮುಂಡ್ಕರ್, ಧರ್ಮ ಮತ್ತು ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಶರಣ್ ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಎಲ್ರಿಗೂ ಆ ಕತೆಗೆ ಲಿಂಕ್ ಇಟ್ಟಿರೋದು ನನಗೆ ಸಖತ್ ಇಷ್ಟ ಆಯಿತು. ಸೊ ಇಲ್ಲಿ ನನಗೆ ಇಷ್ಟ ಆಗದೆ ಇದ್ದಿತ್ತು ಏನು ಅಂದರೆ, ಫಸ್ಟ್ ಹಾಫ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಯಿತು ಅನ್ನಿಸ್ತು. ಆಮೇಲೆ ಸೆಕೆಂಡ್ ಹಾಫಲ್ಲೂ ಸ್ಟಾರ್ಟಿಂಗಲ್ಲಿ ಅನ್ನೆಸೆಸರಿ ಸೀನ್ಸ್ ಬಿಟ್ಟರೆ ಅಷ್ಟಾಗಿ ಬೇರೆ ಏನು ನೆಗೆಟಿವ್ ಹೇಳೋದಕ್ಕೆ ಈ ಚಿತ್ರದಲ್ಲಿ ನಿರ್ದೇಶಕರು ಅವಕಾಶ ಮಾಡಿಕೊಟ್ಟಿಲ್ಲ. ಸೊ ಓವರಾಲ್ ಹೇಗಿದೆ ಅಂತ ಕೇಳಿದ್ರೆ, ಡೈರೆಕ್ಟರ್ ನವನೀತ್ ಅವರ ಸ್ಟ್ರಾಂಗ್ ಝೋನ್ ಆದ ಹಾರರ್ ಮಿಸ್ಟ್ರಿ ಸಸ್ಪೆನ್ಸ್ ಎಲಿಮೆಂಟ್ಸ್ನಲ್ಲಿ ಮತ್ತೊಮ್ಮೆ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಕನ್ನಡಿಗರಾಗಿ ನಾವು ಈ ಚಿತ್ರವನ್ನು ನೋಡಿ ಗೆಲ್ಲಿಸಲೇಬೇಕು. ಸೊ ಅಟ್ ಲಾಸ್ಟ್ ನನ್ನ ರೇಟಿಂಗ್ ಔಟ್ ಆಫ್ 5 4.